ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಬಂದಿರೋದು ಕರ್ನಾಟಕದ ಹೆಮ್ಮೆ ವನ್ಯಜೀವಿ ಪ್ರೇಮಿಗಳ ಸ್ವರ್ಗವಾಗಿರೋ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಅತ್ಯಂತ ಪ್ರಸಿದ್ಧವಾಗಿರೋ ಕಾಕನಕೋಟೆ ಕಬಿನಿ ಅರಣ್ಯಕ್ಕೆ ನಮಗೆ ಸ್ವಾಗತ. ಕಬಿನಿ ನಮ್ಮ ಸಂಸ್ಕೃತ ನಗರಿ ಮೈಸೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಬೆಂಗಳೂರಿನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿದೆ. ಕಾಕನಕೋಟೆ ಕಬಿನಿ ಸಫಾರಿಯು ನಾಗರಹೊಳೆ ಅಂತರಸಂತೆ ವಲಯದಲ್ಲಿದೆ. ಸಾಮಾನ್ಯವಾಗಿ ಸಫಾರಿ ಬೆಳಿಗ್ಗೆ 6:30ರಿಂದ 9:30, ಸಂಜೆ 3ರಿಂದ 6ರವರೆಗೆ ಲಭ್ಯವಿರುತ್ತದೆ. ಸಫಾರಿ ಹೋಗಲು ನಮ್ಮ ಅರಣ್ಯ ಇಲಾಖೆ ಕಿಟಕಿಗಳಿಲ್ಲದ ಬಸ್ ಹಾಗೂ ಜೀಪ್ಗಳ ವ್ಯವಸ್ಥೆ ಮಾಡಿದೆ. ಹಾಗಾಗಿ ಪ್ರಕೃತಿಯನ್ನು ನೋಡಲು ಹಾಗೂ ಪ್ರಾಣಿಗಳನ್ನು ವೀಕ್ಷಿಸಲು ಸುಂದರವಾಗಿರುತ್ತದೆ. ಜೀಪ್ ಹತ್ತಿಕೊಂಡು ಸಫಾರಿ ಸ್ಟಾರ್ಟ್ ಮಾಡಿದ ನಮಗೆ ಗೇಟು ದಾಟುತ್ತಿದ್ದಂತೆ ಮುಂಚಾನೆಯ ತಂಪಾದ ಗಾಳಿ, ಮಂಜಿನ ಹನಿಗಳು ಮತ್ತು ಕಾಡಿನ ನಿಶಬ್ದ ನಿಜಕ್ಕೂ ಸ್ವರ್ಗ ಅಂದರೆ ಇದೆ ಅನಿಸುತ್ತೆ. ಕಾಡಿನೊಳಗೆ ಹೋಗುತ್ತಿದ್ದಂತೆಯೇ ನಮಗೆ ಮೊದಲು ಸ್ವಾಗತ ಮಾಡುವುದು ಇಲ್ಲಿನ ಚುಕ್ಕೆ ಜಿಂಕೆಗಳು. ಇವು ಸಾಮಾನ್ಯವಾಗಿ ಗುಂಪಿನಲ್ಲಿ ಇರುತ್ತವೆ. ಹಾಗೆಯೇ ಕಬಿನಿಯಲ್ಲಿ ಹೆಚ್ಚಾಗಿ ಕಾಣಸಿಗುವ ಪ್ರಾಣಿಗಳಾಗಿವೆ. ಚುಕ್ಕೆ ಜಿಂಕೆಗಳನ್ನು ಕಾಡಿನ ಅಲಂಕಾರ ಎಂದು ಕರೆಯಬಹುದು. ಚುಕ್ಕೆ ಜಿಂಕೆಗಳಲ್ಲಿ ಗಂಡು ಜಿಂಕೆಗಳಿಗೆ ಮಾತ್ರ ಕವಲೊಡೆದ ಕೊಂಬುಗಳು ಇರುತ್ತವೆ. ಇವುಗಳು ಪ್ರತಿ ವರ್ಷ ಉದುರಿ ಹೋಗಿ ಮತ್ತೆ ಬೀಳುತ್ತವೆ. ಇದರ ಚುರುಕಾದ ಕಿವಿಗಳು ಕಾಡಿನ ಯಾವುದೇ ಸಣ್ಣ ಧ್ವನಿಯನ್ನು ಗ್ರಹಿಸುವ ಸಾಮರ್ಥ್ಯ ಹೊಂದಿವೆ. ಇವು ಸಸ್ಯಾಹಾರಿಗಳು. ಹಸಿರು ಹುಲ್ಲು, ಚಿಗುರು, ಎಲೆಗಳು ಮತ್ತು ಹಣ್ಣುಗಳನ್ನು ಇಷ್ಟಪಟ್ಟು ತಿನ್ನುತ್ತವೆ. ಇವು ಮುಂಜಾನೆ ಮತ್ತು ಮುಸ್ಸಂಜೆ ವೇಳೆ ಚುರುಕಾಗಿರುತ್ತವೆ. ಹಾಗೆಯೇ ಬಿಸಿಲಿನಲ್ಲಿ ದೊಡ್ಡ ದೊಡ್ಡ ಮರಗಳ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ಕಾಡಿನಲ್ಲಿ ಅದೆಷ್ಟೋ ಮಾಂಸಾಹಾರಿ ಪ್ರಾಣಿಗಳಿಗೆ ಇವೇ ಆಹಾರವಾಗಿವೆ. ಆದ್ದರಿಂದ ಚುಕ್ಕೆ ಜಿಂಕೆಗಳು ಯಾವಾಗಲೂ ಅತ್ಯಂತ ಚುರುಕಾಗಿರುತ್ತವೆ. ಚುಕ್ಕೆ ಜಿಂಕೆಗಳು ನೀಡುವ ಅಲಾರಂ ಕಾಲ್ ಹುಲಿ ಎಲ್ಲಿದೆ ಎಂದು ಗುರುತಿಸಲು ಸುಲಭವಾಗುತ್ತದೆ. ಸ್ನೇಹಿತರೆ, ಕಬಿನಿ ಹಾಗೂ ಕಾಕನಕೋಟೆ ಕಿರೀಟ ಯಾರೆಂದರೆ ಕಬಿನಿಯ ರಾಣಿ. ಇವಳಿಗೆ ಮಗ್ಗೆ ರಾಣಿ ಎಂದು ಕರೆಯುತ್ತಾರೆ. ಇವಳು ಮಗ್ಗೆ ಕೆರೆಯ ಸುತ್ತಮುತ್ತ ಇವಳದೇ ದರ್ಬಾರು. ಎಷ್ಟೊಂದು ಆರಾಮವಾಗಿ ನೀರಿನಲ್ಲಿ ಆಟವಾಡುತ್ತಾ ಬಿಸಿಲಿನ ಬೇಗೆಯನ್ನು ತೀರಿಸಿಕೊಳ್ಳುತ್ತಿದ್ದಾಳೆ. ನೋಡಲು 2 ಕಣ್ಣು ಸಾಲುವುದಿಲ್ಲ. ಕಬಿನಿಗೆ ಬರುವ ಎಷ್ಟೋ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಹಾಗೂ ಪ್ರವಾಸಿಗರಿಗೆ ಇವಳು ಒಂದು ನೋಟ ಕಂಡರೆ ಸಫಾರಿಯು ಸಾರ್ಥಕ ಎಂದೆನಿಸುತ್ತದೆ. ಇವಳು ಮಗ್ಗೆ ಅರಣ್ಯದ ಸುತ್ತಮುತ್ತ ಹೆಚ್ಚು ಕಾಣುವ ಸಿಗುವುದರಿಂದ ಇವಳಿಗೆ ಮಗ್ಗೆ ರಾಣಿ ಎಂದು ಹೆಸರು ಬಂದಿದೆ. ಇವಳು ಯಾವುದೇ ವಾಹನಗಳಿಗೆ ಹೆದರದೆ ರಸ್ತೆ ದಾಟುವುದಾಗಲಿ, ಫೋಟೋಗ್ರಾಫರ್ಸ್ಗೆ ಪೋಸ್ ಕೊಡುವುದಾಗಲಿ ಇವಳ ಗುಣವಾಗಿದೆ. ಕಾಕನಕೋಟೆ ಕಬಿನಿ ಆನೆಗಳಿಗೆ ಮಾತ್ರ ಪ್ರಸಿದ್ಧವಾಗಿತ್ತು. ಆದರೆ ಇವಾಗ ಹುಲಿಗಳ ಸಂಖ್ಯೆಯಲ್ಲಿ ಪ್ರಸಿದ್ಧವಾದ ಅರಣ್ಯವಾಗಿದೆ. ಇಂದು ಸುಮಾರು 125ಕ್ಕೂ ಹೆಚ್ಚು ಹುಲಿಗಳಿದ್ದು, ಅದರಲ್ಲಿ ನಮ್ಮ ಕಬಿನಿಯ ಅರಣ್ಯದಲ್ಲಿಯೇ ಹುಲಿಗಳ ಸಂಖ್ಯೆ ಹೆಚ್ಚಿದೆ. ಇದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಸ್ನೇಹಿತರೆ, ಸಫಾರಿಯನ್ನು ಮುಂದುವರಿಸಿದ ನಮಗೆ ದೈತ್ಯ ಆನೆಗಳ ಹೆಂಡೊಂದು ಕಾಣಿಸಿತು. ಅದರಲ್ಲಿ ಪುಟ್ಟ ಆನೆ ಮರಿ ತನ್ನ ಅಮ್ಮನ ಕಾಲ ಕೆಳಗೆ ಓಡಾಡುತ್ತಿರುವುದನ್ನು ನೋಡುವುದೇ ಒಂದು ಸ್ವರ್ಗ. ಏಷ್ಯಾದ ಆನೆಗಳಲ್ಲಿ ಹೆಣ್ಣು ಆನೆಗಳಿಗೆ ದಂತ ಇರುವುದಿಲ್ಲ. ಗಂಡು ಆನೆಗಳಲ್ಲೂ ಕೆಲವುಗಳಿಗೆ ಮಾತ್ರ ಇರುತ್ತದೆ. ಗಂಡು ಆನೆಗಳಲ್ಲಿ ದಂತ ಇಲ್ಲದ ಆನೆಗಳನ್ನು ಮಕ್ನ ಎಂದು ಕರೆಯುತ್ತಾರೆ. ಬೇಸಿಗೆ ಬಂದರೆ ಸಾಕು, ಕಬಿನಿ ಹಿನ್ನೀರು ಒಂದು ಅದ್ಭುತ ಲೋಕವಾಗಿ ಬದಲಾಗುತ್ತದೆ. ಇಡೀ ಏಷ್ಯಾದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಒಂದೇ ಕಡೆ ಸೇರುವ ಜಾಗ ಅಂದರೆ ಅದು ಕಬಿನಿ. ನಾಗರಹೊಳೆ ಮತ್ತು ಬಂಡೀಪುರ ಕಾಡುಗಳಿಂದ ನೂರಾರು ಆನೆಗಳು ಬಾಯಾರಿಕೆಯನ್ನು ತಣಿಸಿಕೊಳ್ಳಲು, ಹಸಿರು ಹುಲ್ಲನ್ನು ತಿನ್ನಲು ಇಲ್ಲಿಗೆ ವಲಸೆ ಬರುತ್ತವೆ.
ಕಬಿನಿಯಲ್ಲಿ ನೀವು ಬರೀ ಆನೆಗಳ ಹೆಣ್ಣನ್ನು ಮಾತ್ರವಲ್ಲ, ವಿಶಾಲವಾದ ದಂತಗಳಿರುವ ದೈತ್ಯ ಒಂಟೆ ಸಲಗಗಳನ್ನು ನೋಡಬಹುದು. ಈ ಭಾಗದ ಆನೆಗಳ ದಂತಗಳು ತುಂಬ ಉದ್ದ ಮತ್ತು ಆಕರ್ಷಣೀಯವಾಗಿರುತ್ತವೆ. ಸ್ನೇಹಿತರೆ, ಸಫಾರಿಯನ್ನು ಮುಂದುವರಿಸಿದ ನಮಗೆ ಕಾಣಸಿಕ್ಕಿದ್ದು ನಮ್ಮ ರಾಷ್ಟ್ರ ಪಕ್ಷಿ ನವಿಲು. ಹಿಂದಿನ ರಾತ್ರಿ ಮಳೆಯಾಗಿ ಶಾಂತವಾಗಿದ್ದ ಕಾಡಿನಲ್ಲಿ ಸುಂದರವಾದ ವರ್ಣಚಿತ್ರದಂತೆ ರಮಣೀಯವಾದ ತನ್ನ ಗರಿಯನ್ನು ಬಿಚ್ಚಿ ಕುಣಿಯುತ್ತಿರುವ ದೃಶ್ಯ ನಿಜಕ್ಕೂ ಸುಂದರವಾಗಿತ್ತು. ಆ ನೀಲಿ ಕಂಠ, ಹೊಳೆಯುವ ಹಸಿರು ಬಣ್ಣದ ಗರಿಗಳು, ಪ್ರತಿ ಗರಿಗಳ ಮೇಲೆ ಇರುವ ಕಣ್ಣಿನಂತಹ ವಿನ್ಯಾಸಗಳು ನೋಡಲು ರಮಣೀಯವಾಗಿತ್ತು. ಈ ನವಿಲು ಬರೀ ಕುಣಿಯುತ್ತಿಲ್ಲ, ತನ್ನ ಹೆಣ್ಣು ಸಂಗಾತಿಯನ್ನು ಆಕರ್ಷಿಸುತ್ತದೆ. ಯಾವ ನವಿಲಿನ ಗರಿಗಳು ಹೆಚ್ಚು ಆಕರ್ಷಣೀಯವಾಗಿರುತ್ತವೆಯೋ ಮತ್ತು ನೃತ್ಯ ಸುಂದರವಾಗಿರುತ್ತದೆಯೋ ಅಂತಹ ನವಿಲನ್ನು ಹೆಣ್ಣು ನವಿಲು ತನ್ನ ಸಂಗಾತಿಯನ್ನಾಗಿ ಮಾಡಿಕೊಳ್ಳುತ್ತದೆ. ಮತ್ತೆ ಮಳೆ ಬರುವ ಮುನ್ಸೂಚನೆ ಸಿಕ್ಕಾಗ ನವಿಲು ಗರಿ ಬಿಚ್ಚಿ ಕುಣಿಯುತ್ತದೆ. ಇದನ್ನು ನೋಡುವುದೇ ಒಂದು ಸ್ವರ್ಗವೆನಿಸುತ್ತದೆ. ಮುಂದುವರೆದ ನಮಗೆ ಕಬಿನಿ ಅಥವಾ ಕಾಕನಕೋಟೆ ಅರಣ್ಯದಲ್ಲಿ ಕಾಣಸಿಕ್ಕಿದ್ದು ಸೀಳು ನಾಯಿ. ಇವುಗಳ ವಿಶಿಷ್ಟ ಗುಣವೆಂದರೆ ಇವುಗಳಲ್ಲಿ ಗುಂಪಿನಲ್ಲಿ ನಾಯಕ ನಾಯಕಿ ಮಾತ್ರ ಸಂತಾನೋತ್ಪತ್ತಿ ಮಾಡಿಕೊಳ್ಳುತ್ತವೆ. ಹಾಗೆಯೇ ಬೇಟೆಯಾಡಿದಾಗ ಮೊದಲು ಮರಿ ಹಾಗೂ ಗಾಯಗೊಂಡ ನಾಯಿಗಳಿಗೆ ತಿನ್ನಲು ಅವಕಾಶ ಮಾಡಿಕೊಡುತ್ತವೆ. ಇದನ್ನು ಕಂಡರೆ ಎಷ್ಟೊಂದು ವಿಶಿಷ್ಟ ಅನಿಸುತ್ತೆ ಅಲ್ವಾ? ಸ್ನೇಹಿತರೆ, ನೀವಿವಾಗ ನೋಡುತ್ತಿರುವುದು ಕಾಡಿನ ನಿಶ್ಶಬ್ದದಲ್ಲಿ ಒಂದು ಸಣ್ಣ ಜೀವ ತನ್ನ ಸಾಹಸದಿಂದಲೇ ಪ್ರಸಿದ್ಧಿಯಾಗಿದೆ. ವೇಗ, ಧೈರ್ಯ ಮತ್ತು ಬುದ್ಧಿವಂತಿಕೆ ಇವೆಲ್ಲ ಒಂದೇ ಜೀವಿಯಲ್ಲಿ ಸೇರಿದ್ದರೆ ಅದುವೇ ಮುಂಗುಷಿಯಾಗಿದೆ. ಹಾವಿನ ಎದುರು ನಿಂತು ಹೋರಾಡುವ ಈ ಚಿಕ್ಕ ಜೀವ ಪ್ರಕೃತಿಯ ಅತ್ಯಂತ ಚುರುಕು ಬೇಟೆಗಾರರಲ್ಲಿ ಒಂದು. ಇಂತಹ ಚುರುಕು ಬೇಟೆಗಾರರನ್ನು ನಾವು ಕಬಿನಿ ಅರಣ್ಯದಲ್ಲಿ ಅಲ್ಲಲ್ಲಿ ಕಾಣಬಹುದಾಗಿದೆ. ಸ್ನೇಹಿತರೆ, ಕಬಿನಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಬ್ಲ್ಯಾಕ್ ಪ್ಯಾಂಥರ್, ಗಾಂಭೀರ್ಯದ ಹುಲಿಗಳು ಅಥವಾ ಆನೆ ಹಿಂಡು. ಆದರೆ ಈ ಕಾಡಿನ ಕತ್ತಲ ಲೋಕದಲ್ಲಿ ಯಾರಿಗೂ ತಿಳಿಯದಂತೆ ಬೇಟೆಯಾಡೋ ಅತ್ಯಂತ ಬುದ್ಧಿವಂತ ಮತ್ತೊಂದು ಜೀವಿ ಇದೆ. ಅದೇ ಕಾಡಿನ ನಿಗೂಢ ರಾಜ ಗೂಬೆ. ನಮ್ಮ ಸಂಸ್ಕೃತಿಯಲ್ಲಿ ಗೂಬೆಯನ್ನು ಮಹಾಲಕ್ಷ್ಮಿಯ ವಾಹನ ಅಂತ ಗೌರವಿಸಲಾಗುತ್ತದೆ. ಕಬಿನಿ ಸಫಾರಿಗೆ ಹೋದಾಗ ಕೇವಲ ದೊಡ್ಡ ಪ್ರಾಣಿಗಳಷ್ಟೇ ಅಲ್ಲ, ಮರದ ರೆಂಬೆಗಳ ನಡುವೆ ಅಡಗಿ ಕುಳಿತು ನಮ್ಮನ್ನೇ ಗಮನಿಸುವ ಇಂತಹ ಅದ್ಭುತ ಪಕ್ಷಿಗಳನ್ನು ಗುರುತಿಸೋದೇ ಒಂದು ದೊಡ್ಡ ಸಾಹಸ. ಸ್ನೇಹಿತರೆ, ಕಾಕನಕೋಟೆ ಮತ್ತು ಕಬಿನಿ ಇವು ಕೇವಲ ಪ್ರವಾಸಿ ಸ್ಥಳಗಳಲ್ಲ, ಇವು ಪ್ರಕೃತಿಯ ಹೃದಯ ಸ್ಪಂದನೆ. ಇಲ್ಲಿ ಬಂದು ನಾವು ಅರಿಯುವುದು ಒಂದೇ ಸತ್ಯ: ಮಾನವನು ಪ್ರಕೃತಿಯ ಮಾಲೀಕನಲ್ಲ, ಅವನು ಅದರ ಒಂದು ಭಾಗ ಮಾತ್ರ. ಈ ಕಾಡಿನ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಾಡಿನ ಪ್ರಯಾಣದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.